ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಅಪ್ಡೇಟ್ ಕೊಡ್ತಾ ಇದ್ದೀನಿ. ಅದು ಯಾವುದಪ್ಪ ಅಂದರೆ ಕರ್ನಾಟಕ ಲೋಕಸೇವಾ ಆಯೋಗದ ಕಡೆಯಿಂದ ನಿಮಗೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಅಂದರೆ KSC ನಿಮಗೆ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ರಿಲೀಸ್ ಮಾಡಿದರೆ ಯಾರ್ಯಾರು KSC ಮತ್ತು ISC ಎಕ್ಸಾಮ್ ಅಂದರೆ ಲೈಕ್ UPSC ಓದ್ತಿದ್ದಾರೋ ಆರಾಮಾಗಿ ಇದು KSC ಎಕ್ಸಾಮ್ನ ಬರಿತಾ ಹೋಗ್ಬೋದು. ಹಾಗಾಗಿ ಈ ಅಧಿಸೂಚನೆ ಏನಿದೆ ಅಂತ ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಇಲ್ಲಿ ನೋಡ್ತಿರ್ಬೋದು ದಿನಾಂಕ 31/7/2026 ಏನಪ್ಪ ಅಂದರೆ ಅಫಿಷಿಯಲ್ ಆಗಿ KS ನೋಟಿಫಿಕೇಶನ್ ರಿಲೀಸ್ ಮಾಡಿದರೆ ಈಗ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟು ಉದ್ಯೋಗಗಳು ಖಾಲಿ ಇದಾವೆ ಅಂತಂದು ನೋಡ್ತಾ ಹೋಗೋಣ. ಮೊದಲನೇದಾಗಿ ಇದರಲ್ಲಿ ಗ್ರೂಪ್ ಎ ಮತ್ತು ಗ್ರೂಪ್ ಎ ಅಂತಂದು 2 ಸೆಕ್ಷನ್ ಮಾಡಿರ್ತಾರೆ. ಅದು ಫಸ್ಟ್ನೇ ಬಂದ್ಬಿಟ್ಟು ಗ್ರೂಪ್ ಎ ಹುದ್ದೆಗಳಾಗಿರ್ತವೆ. ಟೋಟಲ್ ಆಗಿ ಏನಪ್ಪ ಅಂದರೆ ಈ ಎಲ್ಲ ಗ್ರೂಪ್ ಎ ಹುದ್ದೆಗಳಾಗಿರ್ತವೆ. ಈ ಗ್ರೂಪ್ ಎ ಹುದ್ದೆಗಳಲ್ಲಿ ಟೋಟಲ್ ಆಗಿ 117 ವೇಕೆನ್ಸಿಗಳು ಖಾಲಿ ಅಂತ ತಿಳಿಸಿದ್ದಾರೆ. ಇದು ಬಂದ್ಬಿಟ್ಟು ಗ್ರೂಪ್ ಎ ಹುದ್ದೆಗಳಾಗಿರುತ್ತೆ. ನೆಕ್ಸ್ಟು ಗ್ರೂಪ್ ಹುದ್ದೆಗಳು ಬರ್ತವೆ. ಅದು ಗ್ರೂಪ್ ಹುದ್ದೆಗಳು ಬಂದ್ಬಿಟ್ಟು ಅದರಲ್ಲಿ ಏನಪ್ಪ ತಹಶೀಲ್ದಾರ್ ಆಗಿರ್ಬೋದು, ಮತ್ತು ವಾಣಿಜ್ಯ ತೆರಿಗೆ ಅಧಿಕಾರ ಆಗಿರ್ಬೋದು, ಆಮೇಲೆ ಅಬಕಾರಿ ಉಪ ಅಧಿಕಾರ ಆಗಿರ್ಬೋದು. ಅದರಲ್ಲಿ ಬಂದ್ಬಿಟ್ಟು ಟೋಟಲ್ ಆಗಿ ಎಷ್ಟಪ್ಪ ನಿಮಗೆ 202 ಹುದ್ದೆಗಳ ಖಾಲಿ ಇದಾವೆ ಅಂತ ನಾನು ನೋಡ್ತಾ ಇರ್ಬೋದು. ಇಲ್ಲಿ ಮಾರ್ಕ್ ಮಾಡ್ತಿದ್ದೆ ನೋಡ್ತಾ ಇರ್ಬೋದು. ಟೋಟಲ್ ಆಗಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಎಲ್ಲ ಸೇರಿ ಟೋಟಲ್ ಆಗಿ 319 ಹುದ್ದೆಗಳ ಖಾಲಿ ಇದಾವೆ ಅಂತ ಇಲ್ಲಿ ನೋಡ್ತಾ ಹೋಗ್ಬೋದು. ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ಗ್ರೂಪ್ ಎ ಮತ್ತು ಗ್ರೂಪ್ ಎ ಹುದ್ದೆಗಳ ಬಗ್ಗೆ ಮಾಹಿತಿ ಆಯಿತು. ನೆಕ್ಸ್ಟು ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ನೋಡೋದಾದರೆ ಅರ್ಜಿ ಸಲ್ಲಿಸಿರುವ ನಿಗದಿಪಡಿಸಿದ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು ಅಂದರೆ ನಾಳೆಯಿಂದ ಅಂದರೆ ಆಗಸ್ಟ್ 1ನೇ ತಾರೀಕಿನ ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಅರ್ಜಿ ಕೊನೆಯ ದಿನಾಂಕ ಬಂದ್ಬಿಟ್ಟು ಆಗಸ್ಟ್ 31ನೇ ತಾರೀಕಿಂದು ಕೊನೆಯ ದಿನಾಂಕ ಆಗಿರುತ್ತೆ. ನೆಕ್ಸ್ಟು ಪ್ರಿಲಿಮ್ಸ್ ಪೂರ್ವಭಾವಿ ಪರೀಕ್ಷೆ ದಿನಾಂಕ ಯಾವಾಗಪ್ಪ ಅಂದರೆ ಇದು ತಾತ್ಕಾಲಿಕ ಆಗಿರುತ್ತೆ. ಅದು ಬಂದ್ಬಿಟ್ಟು ಏನಪ್ಪ ನವೆಂಬರ್ 15ನೇ ತಾರೀಕಿನ ಏನಪ್ಪ ನಿಮಗೆ ಪ್ರಿಲಿಮಿನರಿ ಎಕ್ಸಾಮ್ನ ಕನೆಕ್ಟ್ ಮಾಡ್ತಂತ ಇಲ್ಲ ಅಫಿಷಿಯಲ್ ಆಗಿ ತಿಳಿಸಿ ಕೊಡಲಾಗಿದೆ. ಹಾಗಾಗಿ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೇಕು ಅಂದ್ಕೊಂಡಿದ್ರೆ ನಾಳೆಯಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಆಗಸ್ಟ್ 31ನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ. ಇದನ್ನು ಯಾವ ಥರ ಅಪ್ಲಿಕೇಶನ್ ಹಾಕೋದಂತ ನಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ಹಾಗೆ ನನ್ನ ಚಾನಲ್ಲಿ ತುಂಬ ಯಾವ ಥರ ಜಾಬ್ ಅಪ್ಲೈ ಮಾಡೋದಂತ ಅದ್ರ ಬಗ್ಗೆ ತುಂಬ ವೀಡಿಯೋ ಮಾಡಿದ್ದೀನಿ. ಬೇಕಾದ್ರೆ ನೀವು ಅದ್ರ ಬಗ್ಗೆ ಮಾಹಿತಿನ ನೋಡ್ಕೋಬೋದು. ನೆಕ್ಸ್ಟು ನವೆಂಬರ್ 15ಕ್ಕೆ ನಿಮಗೆ ಏಪ್ರಿಲ್ ಎಕ್ಸಾಮ್ ಆಯಿತಾ. ನೆಕ್ಸ್ಟ್ ಮೇನ್ಸ್ ಯಾವಾಗ, ರಿಸಲ್ಟ್ ಯಾವಾಗ, ಏನು ಸಿಲೆಬಸ್ ಇರುತ್ತೆ ಅಂತ ಕಂಪ್ಲೀಟ್ ಆಗಿ ಇದ್ರಾಗೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಅರ್ಜಿ ಸಲ್ಲಿಸಿದ್ರೆ ಏನಪ್ಪ ಯಾವ ಥರ ಅರ್ಜಿ ಸಲ್ಲಿಸಬೇಕಪ್ಪ ಅಂದರೆ ಅರ್ಜಿ ಸಲ್ಲಿಸಲು ಬಂದ್ಬಿಟ್ಟು ಏನಪ್ಪ ನಿಮಗೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕು. ಯಾವುದೇ ಥರ ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಇಲ್ಲಿ ಅವಕಾಶ ಕೂಡ ಕೊಡುವುದಿಲ್ಲ. ಹಾಗೆ ಅಮೌಂಟ್ ಕೂಡ ಯಾವ ಥರ ಪೇ ಮಾಡೋಕ್ಕಪ್ಪ ನಿಮಗೆ UPI ಮುಖಾಂತರ ಯಾವ ಥರ ಈಗ ಲ್ಯಾಂಡ್ ಸರ್ ಇದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಯಾವ ಥರ ಅಪ್ಲಿಕೇಶನ್ ಆಗಿರಲ್ವ ಅದೇ ಥರ ಅಮೌಂಟ್ನ ಪೇ ಮಾಡೋಕ್ಕಂತ ಇಲ್ಲಿ ಕೊಟ್ಟಿರ್ತಾರೆ. ನೆಕ್ಸ್ಟ್ ಅರ್ಜಿ ಸಲ್ಲಿಸೋ ಹಂತಗಳು ಬಂದ್ಬಿಟ್ಟು ಯಾವ ಥರ ಅರ್ಜಿ ಸಲ್ಲಿಸಬೇಕಪ್ಪ ಅಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಮಗೆ ಲಿಂಕ್ನ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ನೀವು ಅಪ್ಲೈ ಮಾಡ್ಬೋದು. ಜಸ್ಟ್ ಇವಾಗ ಈ ಅಪ್ಲಿಕೇಶನ್ ಅಂದರೆ ನೋಟಿಫಿಕೇಶನ್ ಏನಿದೆ ಅಂತಂದು ಒನ್ ಟೈಮ್ ನೀವು ಕಂಪ್ಲೀಟ್ ತಿಳ್ಕೊಬೇಕು. ಅದನ್ನು ತಿಳ್ಕೊಂಡು ನೀವು ಅಪ್ಲಿಕೇಶನ್ ಹಾಕೋದು ಬೆಟರ್ ಅನ್ಸುತ್ತೆ. ಓಕೆ, ಟೋಟಲ್ ಎಷ್ಟಪ್ಪ 90 ಪೇಜ್ ಕೊಟ್ಟಿದ್ದಾರೆ. ಓಕೆ, ಅದನ್ನೆಲ್ಲ ನೀವು ತಿಳ್ಕೊಂಡು ನೀವು ಅಪ್ಲಿಕೇಶನ್ ಹಾಕ್ತಾ ಹೋಗ್ಬೋದು. ಯಾವ ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಹಾಕಪ್ಪ ಅಂದರೆ ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಲ್ವ ಇದು ಅಫಿಷಿಯಲ್ ಲಿಂಕ್ ಆಗಿರುತ್ತೆ. ಈ ಲಿಂಕ್ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕ್ತಾ ಹೋಗ್ಬೋದು. ಈ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡ್ಕೊಂಡು ನೀವೇನಪ್ಪ ನೋಡ್ತಾ ಇರೋರು ಆರಾಮಾಗಿ ಅಪ್ಲಿಕೇಶನ್ ಹಾಕ್ತಾ ಹೋಗ್ಬೋದು. ಮೊದಲನೇದಾಗಿ ಏನಪ್ಪ ಅಂದರೆ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ, ಲಾಗಿನ್ ಆಗಬೇಕು ಫೋನ್ ನಂಬರ್ ಮುಖಾಂತರ. ಅದೆಲ್ಲ ನಿಮಗೆ ಯೂಸರ್ ಯಾವ ಥರ ಕ್ರಿಯೇಟ್ ಮಾಡಬೇಕು, ಯಾವ ಥರ ಮೇಲ್ ಅಪ್ಲೋಡ್ ಮಾಡಬೇಕು, ಯಾವ ಥರ ಫೋಟೋ ಅಪ್ಲೋಡ್ ಮಾಡಬೇಕು, ಡಾಕ್ಯುಮೆಂಟ್ ಯಾವ ಥರ ಅಪ್ಲೋಡ್ ಮಾಡಬೇಕು ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಅದ್ರ ಬಗ್ಗೆ ಏನಪ್ಪ ಅಂದರೆ ನೀವು ವರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಏನಪ್ಪ ಅಂದರೆ ಗಮನಿಸಿ, ಕೇವಲ ಸಹಿ ಮತ್ತು ಚಿತ್ರವನ್ನು GP ಮತ್ತು JPG ರೂಪದಲ್ಲಿ ಅಪ್ಲೋಡ್ ಮಾಡಬೇಕು. ಅಂದರೆ ನಿಮ್ಗೆ ಏನಪ್ಪ ಅಂದರೆ ಫೋಟೋ ಮತ್ತು ಸಿಗ್ನೇಚರು JPG ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡಬೇಕು. ಯಾವುದೇ ಥರ ಬೇರೆ PDF ಒಳಗೆ ಅಪ್ಲೋಡ್ ಮಾಡಿದೆ ಅಲೋ ಮಾಡಿದೆ ಅಂತಲ್ಲಿ ತಿಳಿಸಿ ಕೊಡಲಾಗಿದೆ. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ಏನು ಕೊಟ್ಟಿದೆ ನೋಡಬೇಕು. ಫಸ್ಟು KPSC ಉದ್ಯೋಗ ತಂತ್ರಾಂಶದ ಮೂಲಕ ಆಯೋಗದ ಸೂಚನೆಯಾದ ಮೇಲ್ಕಂಡ ಹುದ್ದೆಗಳಿಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳಿಗೆ ಸೂಚನೆಯಾಗಿದೆ. ಅಂದರೆ ಏನಪ್ಪ ಅಂದರೆ ಇನ್ಸ್ಟ್ರಕ್ಷನ್ ಆಫ್ ದ ಕ್ಯಾಂಡಿಡೇಟ್ ಟು ಅಪ್ಲೈ ಆನ್ಲೈನ್ ಅಬೌಟ್ ದ ನೋಟಿಫೈ ಪೋಸ್ಟ್ ಥ್ರೂ ಔಟ್ ದ KPSC ಉದ್ಯೋಗ ಸಾಫ್ಟ್ವೇರ್. ಅಂದರೆ ಉದ್ಯೋಗ ಸಾಫ್ಟ್ವೇರ್ ಅಂತ ಒಂದು KPSC ವೆಬ್ಸೈಟ್ ಐತೆ ಕಣ. ಅವಳು ನಾನು ಮಾರ್ಕ್ ಮಾಡಿ ತೋರಿಸಿದ ಅದೊಂದು ವೆಬ್ಸೈಟ್ ಆಗಿರುತ್ತೆ. ಆ ವೆಬ್ಸೈಟ್ ಮುಖಾಂತರ ನೀವು ಅರ್ಜಿಯನ್ನು ಆಗಬೇಕಂತ ಅವರು ತಿಳಿಸಿ ಕೊಡಲಾಗಿದೆ. ನೆಕ್ಸ್ಟ್ ಏನು ನೋಡೋಣಪ್ಪ ಅಂದರೆ ಹೀಗೆ ನೆಟ್ ಬ್ಯಾಂಕಿಂಗ್ ಮುಖಾಂತರ ನೋಡ್ಬೋದು. ನೆಕ್ಸ್ಟು ಏನು ಇಂಪಾರ್ಟೆಂಟ್ ಅಪ್ಡೇಟ್ ಕೊಟ್ಟಿದ್ದಾರಪ್ಪ ನೋಡೋದಾದರೆ ನೆಕ್ಸ್ಟು ಓಕೆ, ಈಗ ಇಲ್ಲಿ ಅಭ್ಯರ್ಥಿಗಳಿಗೆ ಏನಪ್ಪ ಕ್ಯಾಟಗರಿ ವೈಸ್ ಕೂಡ ಕೊಟ್ಟಿದ್ದಾರೆ. ಈ ಕ್ಯಾಟಗರಿ ವೈಸ್ ನೋಡ್ಕೋಬೋದು. ನೆಕ್ಸ್ಟ್ ಬಂದು ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಅಮೌಂಟು ನೀಡಲಾಗಿದೆ ಅಂತ ನೋಡ್ತಾ ಹೋಗೋಣ. ಇದು ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮೊದಲನೇ ಬಂದ್ಬಿಟ್ಟು ಏನಪ್ಪ ಅಂದರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳು ಅಂದರೆ ಈ ಜನರಲ್ ಕ್ಯಾಟಗರಿ ಬಂತ ವಿದ್ಯಾರ್ಥಿಗಳು ಏನಪ್ಪ ಅಪ್ಲಿಕೇಶನ್ ಫೀಸ್ ಬಂತು 600 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಹಾಗೆ ಪ್ರವಾಗ 2A 2B 3A 3B ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ 300 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಹಾಗೆ ಮಾಜಿ ಸೈನಿಕ ವಿದ್ಯಾರ್ಥಿಗಳಿಗೆ ನಿಮಗೆ 50 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಹಾಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ 1 ಮತ್ತು ಅಂಗವಿಕಲ ವಿದ್ಯಾರ್ಥಿಗಳಿಗೆ ಯಾವುದೇ ಥರ ನಿಮಗೆ ಅಮೌಂಟ್ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೀವು ಫ್ರೀಯಾಗಿ ಈ ಜಾಬಿಗೆ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆನಾ, ಜಸ್ಟ್ ಜನರಲ್ ಕ್ಯಾಟಗರಿ 600 ರೂಪಾಯಿ, ಪ್ರವಾಗ 2A 2B 3 ವಿದ್ಯಾರ್ಥಿಗಳಿಗೆ 300 ರೂಪಾಯಿ,
ಹಾಗೆ ಮಾಜಿ ಸೈನಿಕರಿಗೆ 50 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳಿಗೆ ಯಾವುದೇ ಥರ ಅಪ್ಲಿಕೇಶನ್ ಫೀಸ್ ಇರಲ್ಲ. ನೀವು ಫ್ರೀಯಾಗಿ ಏನಪ್ಪ ಅಂದರೆ ಅಪ್ಲಿಕೇಶನ್ ಹಾಕ್ತಾ ಹೋಗ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಪ್ಪ, ಏನೋ ಎಜುಕೇಷನ್ ಕ್ವಾಲಿಫಿಕೇಶನ್ ಇರಬೇಕು ಅಂತ ನಿಮ್ಗೆ ಗೊತ್ತಿರುತ್ತೆ. ಏನಪ್ಪ ಇಂಡಿಯನ್ ಸಿಟಿಜನ್ ಆಗಿರಬೇಕು, ಅದೊಂದು ಕರ್ನಾಟಕ ಅಭ್ಯರ್ಥಿಗಳು ಆಗಿರಬೇಕು. ನೆಕ್ಸ್ಟು ಏನಂತಪ್ಪ ಪರೀಕ್ಷೆ ಏನಪ್ಪ ಅಂದರೆ ಪ್ರಯತ್ನಗಳು ಅಂದರೆ ಯಾವ್ಯಾವ ಕ್ಯಾಟಗರಿ ಹೋದ್ರೆ ಎಷ್ಟೆಷ್ಟು ಏನಪ್ಪ ಅಟೆಂಪ್ಟು ಬರೀಬೇಕು ಅಂದರೆ ಎಷ್ಟು ಸಲ ಬರೀಬೋದು ಅಂತ ಕೊಡಲಾಗಿದೆ. ಸಾಮಾನ್ಯ ಅರ್ಹತೆ ಅಂದರೆ ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೆ 5 ಬಾರಿ ಅಷ್ಟು ನಮಗೆ ಅಟೆಂಪ್ಟ್ ಇರುತ್ತೆ. ಹಾಗಾಗಿ ಒಂದು ಎಕ್ಸಾಮ್ ಬರೆಯುವಾಗ ಕರೆಕ್ಟಾಗಿ ನೋಡಿಕೊಂಡು ಎಷ್ಟೊಂದು ಅಟೆಂಪ್ಟ್ ಇದೆ ಅಂತ ನೋಡಿಕೊಂಡು ಎಕ್ಸಾಮ್ ಬರೀರಿ. ನೆಕ್ಸ್ಟು ಪ್ರಯೋಗ 1, ಪ್ರಯೋಗ 2A, 3B, 3A, 3B ವಿದ್ಯಾರ್ಥಿಗಳಿಗೆ 7 ಬಾರಿ ಅಟೆಂಪ್ಟ್ ಇರುತ್ತೆ. 7 ಬಾರಿ 7 ಸಲ ಎಕ್ಸಾಮ್ ಬರೀಬೋದು. ಹಾಗೆ ಪರಿಶಿಷ್ಟ ಜಾಸ್ತಿ ಪರಿಶಿಷ್ಟ ಪಂಗಡವರು ಏನಪ್ಪ ನಿಮಗೆ ಯಾವುದೇ ಥರ ಮಿತಿ ಕೂಡ ಇರೋದಿಲ್ಲ. ನೀವು ಅನ್ಲಿಮಿಟೆಡ್ ಏನಪ್ಪ ಅಂದರೆ KS ಎಕ್ಸಾಮ್ನ ಬರೀತಾ ಹೋಗ್ಬೋದು. ಓಕೆ, KS ಯಾವುದೋ ಒಂದು ಟೈಮ್ ಇನ್ವಿಟೇಷನ್ ರಿಲೀಸ್ ಮಾಡ್ತಾರೆ 5 ಬಾರಿ 7 ಬಾರಿ ಯಾವಾಗ ಅಂದ್ರೆ ಒಂದು 30 ವರ್ಷ ದಾಟಿಗೆ ಹೋಗುತ್ತೆ. ಓಕೆ, ಹಾಗಾಗಿ ನಿಮ್ಗೆ ಏನಾದರೂ ಚೆನ್ನಾಗಿ ಓದಿದ್ರೆ ಆರಾಮಾಗಿ ಇದಕ್ಕೆ ಬರಿತಾ ಹೋಗ್ಬೋದು. ಓಕೆ, ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ಪ್ರಯತ್ನಗಳ ಬಗ್ಗೆ ಮಾಹಿತಿ ಆಯಿತು. ನೆಕ್ಸ್ಟು ಇದಕ್ಕೆ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಶನ್ ಏನಾಗಬೇಕಂತ ನೋಡೋದಾದರೆ ಇದು ಕಂಪ್ಲೀಟಾಗಿ ಕೊಡಿದ ಶೈಕ್ಷಣಿಕ ಅರ್ಹತೆ ಬಗ್ಗೆ ನಾನು ಇದ್ರ ಬಗ್ಗೆ ಕಂಪ್ಲೀಟಾಗಿ ಏನಪ್ಪ ಅಂದರೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದಕ್ಕೆ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಜಸ್ಟ್ ಡಿಗ್ರಿ ಪಾಸ್ ಆದರೆ ಆರಾಮಾಗಿ ಇದಕ್ಕೆ ಅಪ್ಲೈ ಮಾಡ್ತಾ ಹೋಗ್ಬೋದು. ಇದಕ್ಕೆ ಯಾವ ಥರ ಏನಪ್ಪ ಅಂದರೆ ಪರೀಕ್ಷೆ ಕೇಂದ್ರ ಬಂದ್ಬಿಟ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಆಯೋಗರು ನಿಗದಿಪಡಿಸುವ ಯಾವುದೇ ಕೇಂದ್ರಗಳ ಸ್ಥಳದಲ್ಲಿ ನಡೆಸಲಾಗುವುದು. ಅಂದರೆ ಎನಿ ಸ್ಥಳದಲ್ಲಿ ಏನಪ್ಪ ಅಂದರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಇದಕ್ಕೆ ವಯೋಮಿತಿ ನೋಡ್ತಾ ಹೋಗೋಣ. ಯಾವ ಕ್ಯಾಟಗರಿ ಎಷ್ಟೆಷ್ಟು ವಯೋಮಿತಿ ಕೊಟ್ಟಿದ್ದಾರಪ್ಪ ಅಂದರೆ ಜನರಲ್ ಗೇಟ್ ವಿದ್ಯಾರ್ಥಿಗಳಿಗೆ 40 ವರ್ಷ ಒಳಗಿದ್ದರು ಅಪ್ಲೈ ಮಾಡಬೇಕು. ಇದು ಮಿನಿಮಮ್ ಕನಿಷ್ಠ ಒಂದು 21 ವರ್ಷ ಮೇಲ್ಪಟ್ಟವ್ರು ಮಾತ್ರ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತಾರೆ. ಆ ಎಕ್ಸಾಮಲ್ಲಿ ಕೂಡ ನೀವು ಎಲಿಜಿಬಲ್ ಇರ್ತೀರಾ. ಹಾಗೆ ಪ್ರವಾಗ 1, 2A, 2B, 3A, 3B ವಿದ್ಯಾರ್ಥಿಗಳಿಗೆ 33 ವರ್ಷ ಒಳಗಿದ್ದರು ಎಕ್ಸಾಮ್ ಬರಿಬೋದು. ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ 45 ವರ್ಷ ಒಳಗಿದ್ದರು ಈ ಜಾಬಿಗೆ ನೀವು ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ನ ಬರಿಬೋದು ಅಂತ ಇಲ್ಲಿ ಅವರು ತಿಳಿಸಿ ಕೊಡಲಾಗಿದೆ. ಓಕೆ, ನೆಕ್ಸ್ಟು ಮಾಜಿ ಸೈನಿಕ ಆಗಿದ್ದಲ್ಲಿ ಏನಪ್ಪ ಅಂದರೆ ಸೇವೆ ಸಲ್ಲಿಸುವಷ್ಟು ವರ್ಷಗಳಿಗೆ 3 ವರ್ಷ ಸೇರಿ ಎಷ್ಟು ವರ್ಷ ಆದರೂ ಅಷ್ಟು ವರ್ಷ ಏನಪ್ಪ ಎಕ್ಸಾಮ್ ಬರೀಬೋದು ಅಂತ ಕೊಟ್ಟಿದ್ದಾರೆ. ಅಂಗವಿಕಲತೆ ಅಂದರೆ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳಿಗೆ 10 ವರ್ಷ ಮೀಸಲಾತಿ ಕೂಡ ಕೊಟ್ಟಿರ್ತಾರೆ. ಓಕೆ, ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ಎಷ್ಟು ವಯಸ್ಸಿದ್ದರೂ ಅಪ್ಲೈ ಮಾಡ್ಬೋದು. ಮೀಸಲಾತಿ ಬಗ್ಗೆ ಮಾಹಿತಿ ಆಯಿತು. ನೆಕ್ಸ್ಟು ದೈಹಿಕ ದಾರಿದ್ರ್ಯ ಕೂಡ ಕೊಟ್ಟಿದ್ದಾರೆ. ಫಿಸಿಕಲ್ ಏನಪ್ಪ ಅಂದರೆ ಫಿಸಿಕಲ್ ಕೂಡ ಟೆಸ್ಟ್ ಮಾಡ್ತಾರೆ. ಓಕೆ, ಅದು ಕೂಡ ಏನಾಯ್ತು ನೋಡೋದಾದರೆ ಫಸ್ಟ್ನೇ ಬಂದ್ಬಿಟ್ಟು ಕರ್ನಾಟಕ ಪೊಲೀಸ್ ಸೇವೆಯಲ್ಲಿ ಏನಪ್ಪ ಅಂದರೆ ಗ್ರೂಪ್ ಸೇವೆಯಲ್ಲಿ ನಿಮಗೆ 165 ಸೆಂಟಿಮೀಟರ್ ಎತ್ತರ ಇರಬೇಕು. ಹಾಗೆ ಎದೆ ಸುತ್ತಳತೆ ಏನಪ್ಪ 84 ಸೆಂಟಿಮೀಟರ್ ಇರಬೇಕು. ಹಾಗೆ ಎದೆನ ಉತ್ತೇಜಿಸಿದ ಏನಪ್ಪ ಅಂದರೆ ಜಾಸ್ತಿ ಮಾಡಿದಾಗ 5 ಸೆಂಟಿಮೀಟರ್ ಇರಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ತೂಕ ಕೂಡ ಇದಕ್ಕೆ ಕನ್ಸಿಡರ್ ಆಗೋದಿಲ್ಲ. ಹಾಗೆ ಎತ್ತರ ಮಾತ್ರ ಏನಪ್ಪ ಅಂದರೆ ಮೇಲೆ ಇದು ಬಂದ್ಬಿಟ್ಟು ಪುರುಷರಾಗುತ್ತೆ. ನೆಕ್ಸ್ಟು ಇಲ್ಲೇನು ಕೊಟ್ಟಿದ್ದಾರೆಪ್ಪ ಅಂದರೆ ಇದು ಬಂದ್ಬಿಟ್ಟು ಏನಪ್ಪ ಕನ್ನಡ ಕಾಯಗೃಹ ಇಲಾಖೆಯಲ್ಲಿ ಕೆಲಸ ಮಾಡುವಂಥವ್ರಿಗೆ 168 ಏನಪ್ಪ ಸೆಂಟಿಮೀಟರ್ ಇರುತ್ತೆ. 56 ಇಲ್ಲೇನು ಕೂಡ ಓಕೆ 80 ಸೆಂಟಿಮೀಟರ್ ಚೆಸ್ಟ್ 5 ಸೆಂಟಿಮೀಟರ್ ಹಿಗ್ಸ್ಬೇಕಂತ ಇಲ್ಲೇನು ಕೊಟ್ಟಿರಿ. ಓಕೆ, ಅದಾದಮೇಲೆ ಅಬಕಾರಿ ಅಧ್ಯಕ್ಷ ನೀವು ಅಪ್ಲೈ ಮಾಡ್ತಿದ್ರೆ 163 ಸೆಂಟಿಮೀಟರ್ 81 ಸೆಂಟಿಮೀಟರ್ ಚೆಸ್ಟು 5 ಸೆಂಟಿಮೀಟರ್ ಹಿಗ್ಗಿಸ್ಬೇಕು. ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ಪುರುಷ ಅಭ್ಯರ್ಥಿ ಬಗ್ಗೆ ಮಾಹಿತಿ ಆಯಿತು. ನೆಕ್ಸ್ಟು ಮಹಿಳಾ ಅಭ್ಯರ್ಥಿಗಳಿಗೆ ಕೊಡ್ತಾ ಹೋಗ್ತೀನಿ. ನಿಮಗೆ ಯಾವುದೇ ಥರ ತೂಕ ಇಲ್ಲಿ ಅನ್ವಯ ಆಗೋದಿಲ್ಲ. ಎತ್ತರ ಬಂದು 157 ಏನಪ್ಪ ಅಂದರೆ ಸೆಂಟಿಮೀಟರ್ ಇರಬೇಕು. ಜಸ್ಟು ಎದೆ ಸುತ್ತ ಇದು ಕೂಡ ಇಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಓಕೆ, ತೂಕ ಕೂಡ ಇಲ್ಲಿ ಮಿನಿಮಮ್ ಏನಪ್ಪ 46 kg ಇದ್ರೆ ನಡೆಯುತ್ತೆ. ಓಕೆ, ತೂಕ ಕೂಡ ಕನ್ಸಿಡರ್ ಮಾಡೋದಿಲ್ಲ. ಜಸ್ಟ್ ನಿಮಗೆ 150 ಸೆಂಟಿಮೀಟರ್ ಇದ್ದರೆ ಈ ಜಾಬಿ ನೀವು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರಾ. ಇದು ಬಂದ್ಬಿಟ್ಟು ಏನಪ್ಪ ಕಾಂಪಿಟೇಟಿವ್ ಎಕ್ಸಾಮ್ನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏನಪ್ಪ ನಿರ್ವಹಿಸಲಾಗುತ್ತೆ. ಪ್ರಿಲಿಮ್ಸು ಮೇನ್ಸು ಮತ್ತು ಏನಪ್ಪ ಅಂದರೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಓಕೆ, ಅದು ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ಕೂಡ ಕೊಟ್ಟಿದ್ದಾರೆ, ಏನೇನು ಸಬ್ಜೆಕ್ಟ್ ಕೂಡ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ವಿಷಯ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಏನಪ್ಪ ಅಂದರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ವಿಷಯಗಳು ಒಳಗೊಂಡಂತೆ ಸಾಮಾನ್ಯ ಅಧ್ಯಯನ ಜನರಲ್ ಸ್ಟಡಿ ರಿಲೇಟೆಡ್ ಟು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ. ಓಕೆ, ಅದು 40 ಕ್ವಶನ್ ಇರ್ತವೆ, 80 ಮಾರ್ಕ್ಸ್ ಕೂಡ ಇರ್ತವೆ ಅಂತ ಕೊಟ್ಟಿದ್ದಾಗಿದೆ. ಆಮೇಲೆ ಮಾನವೀಯತೆ ಮಾನವೀಯತೆ ಅಂದರೆ ಹ್ಯುಮ್ಯಾನಿಟೀಸ್ ಬಗ್ಗೆ ಏನಪ್ಪ ಅಂದರೆ 60 ಕ್ವಶನ್ ಇರ್ತವೆ, 120 ಮಾರ್ಕ್ಸ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮಗೆ ಇಲ್ಲಿ ಸಬ್ಜೆಕ್ಟ್ ಕೂಡ ಕೊಡಲಾಗಿದೆ. ಇದು ನೀವು ನೋಡ್ಕೋಬೋದು. ಮೊದಲು ಬಂದು ಪತ್ರಿಕೆ 1 ಮತ್ತು ಪತ್ರಿಕೆ 2 ಇರುತ್ತೆ. ಪತ್ರಿಕೆ 1 ಒಳಗೆ ಏನಪ್ಪ ನಮಗೆ ಎಷ್ಟು 100 ಕ್ವಶನ್ ಇರ್ತಾವೆ ಅಂತ ಇಲ್ಲಿ ನೋಡ್ಬೋದು. ಅದರ ಮೇಲೆ ಪತ್ರಿಕೆ 2 ಆಮೇಲೆ ಜನರಲ್ ಸ್ಟಡೀಸ್ 1 ಜನರಲ್ ಸ್ಟಡೀಸ್ 2 ಅಂತವೆಲ್ಲ ಇರ್ತವೆ, ಅದನ್ನೇ ನೋಡ್ಕೋಬೇಕು. ನೆಕ್ಸ್ಟ್ ಪತ್ರಿಕೆ 2 ಅಲ್ಲಿ ಏನಿರುತ್ತಪ್ಪ ಅಂದರೆ ರಾಜ್ಯದ ಪ್ರಾಮುಖ್ಯತೆಗೆ ಸಂಬಂಧಿಸಿದಂತೆ ಸಾಮಾನ್ಯ ಅಧ್ಯಯನ ಜನರಲ್ ಸ್ಟಡೀಸ್ ರಿಲೇಟೆಡ್ ಸ್ಟೇಟ್ ಇಂಪಾರ್ಟೆಂಟ್ ಬಗ್ಗೆ ಕ್ವಶನ್ ಕೇಳ್ತಾರೆ. ಹಾಗೆ ಸೆಕೆಂಡ್ ಬಂದ್ಬಿಟ್ಟು ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಪರಿಸರ ಮತ್ತು ಪರಿಸರ ವಿಜ್ಞಾನ ಬಗ್ಗೆ ಕ್ವಶನ್ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟು ಸಾಮಾನ್ಯ ಅಂದರೆ ಜನರಲ್ ಮೆಂಟಾಲಿಟಿ ಏನಪ್ಪ ಅಂದರೆ ಅದು ಕೂಡ ನಿಮಗೆ ಕ್ವಶನ್ ಕೇಳ್ತಾ ಹೋಗ್ತಾರೆ. ಟೋಟಲ್ ಆಗಿ ಪೇಪರ್ 2 ಅಲ್ಲಿ ನಿಮಗೆ 200 ಮಾರ್ಕ್ಸ್ ಇಲ್ಲಿ ಕೊಡಲಾಗಿದೆ ಅಂತ ಇಲ್ಲಿ ತಿಳಿಸಲಾಗಿದೆ. ಓಕೆ, ಇದು ಬಂದ್ಬಿಟ್ಟು ಏನಪ್ಪ ಅಂದರೆ
ಸಿಲೆಬಸ್ ಬಗ್ಗೆ ಮಾಹಿತಿ ಆಯಿತು. ಫಿಲಿಮ್ಸ್ ಬೇರೆ ಇರುತ್ತೆ, ಮೇನ್ಸ್ ಬೇರೆ ಇರುತ್ತೆ. ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಿರುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ನೋಡ್ತಿರ್ಬೋದು, ಇದು ಬಂದ್ಬಿಟ್ಟು ಫಿಲ್ಮ್ ಎಕ್ಸಾಮಿಗೆ ಏನಪ್ಪ ಅಂದರೆ ಕಂಪ್ಲೀಟ್ ಸಿಲೆಬಸ್ ಆಗಿರುತ್ತೆ. ಅದು ನಿಮಗೆ ತೋರ್ಕೊಡ್ತಾ ಹೋಗ್ತೀನಿ. ಇಲ್ಲಿ ಮೊದಲನೇದಾಗಿ ಕರೆಂಟ್ ಅಫೇರ್ಸ್ ಕೇಳ್ತಾರೆ. ನೆಕ್ಸ್ಟ್ ವುಮೆನ್ಸ್ ಬಗ್ಗೆ ಕೇಳ್ತಾರೆ. ವುಮೆನ್ಸ್ ಬಗ್ಗೆ ಅಂದರೆ ಇಂಡಿಯನ್ ಹಿಸ್ಟ್ರಿ ಕೇಳ್ತಾರೆ. ಅದಾದಮೇಲೆ ವರ್ಲ್ಡ್ ಹಿಸ್ಟ್ರಿ ಕೇಳ್ತಾರೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ವರ್ಲ್ಡ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ ಅಂದರೆ ಕರ್ನಾಟಕ ಜಿಯೋಗ್ರಫಿ ನೀವು ಕಂಪ್ಲೀಟ್ ಆಗಿ ಓದ್ಕೊಂಡು ಇರಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಇಂಡಿಯನ್ ಪಾಲಿಟಿ ಆಗಿರ್ಬೋದು, ಎಕನಾಮಿ ಆಗಿರ್ಬೋದು, ಬಜೆಟ್ ಆಗಿರ್ಬೋದು, ಎಲ್ಲ ಏನಪ್ಪ ಅಂದರೆ ಕರ್ನಾಟಕ ಬಜೆಟು, ಇಂಡಿಯನ್ ಬಜೆಟು ಎಲ್ಲ ಇನ್ಕ್ಲೂಡ್ ಆಗುತ್ತೆ. ಯಾವ ಥರ UPSC ಓದ್ತಾರಲ್ವ ಆ ಥರ ನೀವು ಇಲ್ಲಿ ಓದ್ತಾ ಹೋಗ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಪೇಪರ್ 2 ಅಂದರೆ ಪತ್ರಿಕೆ 2 ಅಲ್ಲಿ ನಿಮ್ಗೆ ಏನು ಸಿಲೆಬಸ್ ಕೇಳಿದಾರೆ ಅಂತಂದ್ರೆ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಜನರಲ್ ನಾಲೆಜ್ ಅಂದರೆ ಜನರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ಓದಬೇಕು. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಬಗ್ಗೆ, ಸ್ಟೇಟ್ ಇಂಪಾರ್ಟೆಂಟ್ ಬಗ್ಗೆ ಓದಬೇಕು. ಆಮೇಲೆ ಜನರಲ್ ಮೆಂಟಾಲಿಟಿ ಬಗ್ಗೆ ಎಲ್ಲ ನೀವು ಪೇಪರ್ 2 ಅಲ್ಲಿ ಓದ್ತಾ ಹೋಗ್ಬೇಕು. ಇದೆಲ್ಲ ಸಿಲೆಬಸ್ ಆಗಿರುತ್ತೆ. ಸಿಲೆಬಸ್ನ ಸಪ್ರೇಟಾಗಿ ಅದಕ್ಕಾಗಿ ಒಂದು ವಿಡಿಯೋನ ಮಾಡಿ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೇನೆ. ಓಕೆ, ಇಲ್ಲಿ ಹೇಳ್ತಾ ಹೋದ್ರೆ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ. ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ಇದು ಪ್ಯಾಟರ್ನ್ ಆಗಿರುತ್ತೆ. ಇದು ಒಂದು ಟೈಮ್ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೋಬೇಕು. ಇದು ಯಾವ ಥರ ಅಂತ ಇಲ್ಲಿ ನೋಡ್ತಾ ಇರೋದು ಮಾರ್ಕ್ ಮಾಡ್ತಾ ಇದ್ದೀನಿ. ಮಧ್ಯದಾಗ ಏನಪ್ಪ ನಮಗೆ ಕ್ವಾಲಿಫಿಕೇಶನ್ ಪೇಪರ್ ಇರುತ್ತೆ. ಅಲ್ಲಿ ಕ್ವಾಲಿಫಿಕೇಶನ್ ಪೇಪರ್ ಏನಪ್ಪ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಜಸ್ಟ್ ಕ್ವಾಲಿಫಿಕೇಶನ್ ಅಂದರೆ ಸಾಕು. ಮಧ್ಯೆ ಯಾವುದೇ ಥರ ನಿಮಗೆ ಮೆರಿಟ್ ಒಳಗೆ ಕನ್ಸಿಡರ್ ಮಾಡೋದಿಲ್ಲ. ಇದು ಜಸ್ಟ್ ಎರಡು ಕನ್ನಡ ಮತ್ತು ಇಂಗ್ಲೀಷ್ ಒಳಗೆ ನೀವು ಜಸ್ಟ್ ಕ್ವಾಲಿಫಿಕೇಶನ್ ಆದರೆ ಸಾಕು. ನೆಕ್ಸ್ಟು ಕ್ವಾಲಿಫಿಕೇಶನ್ ಆದಮೇಲೆ ಅಂದರೆ ನೀವು ಫಿಲಿಮ್ಸ್ ಎಕ್ಸಾಮ್ ಪಾಸ್ ಆದಮೇಲೆ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಅಂತ ಎಕ್ಸಾಮ್ ನಡೆಸ್ತಾರೆ. ಇದು ಎರಡು ಎಕ್ಸಾಮ್ನ ಪಾಸ್ ಆದರೆ ಮಾತ್ರ ಏನಪ್ಪ ನಿಮಗೆ ಇಲ್ಲಿ ಅಂದರೆ ಮಿಕ್ಕಿದ ಕೆಲ ಪೇಪರ್ ಬರ್ದಿರ್ತಾರಲ್ವ ಅದನ್ನು ವ್ಯಾಲ್ಯೂಯೇಷನ್ ಮಾಡ್ತಾರೆ. ಇನ್ ಕೇಸ್ ನೀವು ಕನ್ನಡ ಮತ್ತು ಇಂಗ್ಲೀಷ್ ಒಳಗೆ ಜಸ್ಟ್ ಪಾಸ್ ಆಗಿಲ್ಲಪ್ಪ ಅಂದರೆ ಯಾವ ಮಿಕ್ಕಿದ ಪೇಪರ್ ವ್ಯಾಲ್ಯೂಯೇಷನ್ ಮಾಡೋದಿಲ್ಲ. ಈ ಥರ ರೂಲ್ಸ್ ಇರುತ್ತೆ. ಜಸ್ಟ್ ಕನ್ನಡ ಇಂಗ್ಲೀಷ್ ನೀವೇನಪ್ಪ ಅಂದರೆ ಕ್ವಾಲಿಫಿಕೇಶನ್ ಆದಮೇಲೆ ಏನಪ್ಪ ನಮಗೆ ಎಸ್ಸೆ ಇರುತ್ತೆ. ಎಸ್ಸೆ ಬರೀಬೇಕು. ಆಮೇಲೆ ಜನರಲ್ ಸ್ಟಡೀಸ್ 1, ಜನರಲ್ ಸ್ಟಡೀಸ್ 2, ಜನರಲ್ ಸ್ಟಡೀಸ್ 3, ಆಮೇಲೆ ಜನರಲ್ ಸ್ಟಡೀಸ್ 4 ಅಂತ ಏನಪ್ಪ ಟೋಟಲ್ ಆಗಿ ಏನಪ್ಪ ನಮಗೆ 4 ಪೇಪರ್ಗಳು ಇರ್ತವೆ. ಜೊತೆಗೆ ಒಂದು ಎಸ್ಸೆ ಇರುತ್ತೆ. ಇದು ಬಂದ್ಬಿಟ್ಟು ಏನಪ್ಪ ಮೇನ್ಸ್ ಇರುತ್ತೆ. ನೆಕ್ಸ್ಟು ಟೋಟಲ್ ರಿಟರ್ನ್ ಎಕ್ಸಾಮಿನೇಷನ್ ಬಂದ್ಬಿಟ್ಟು ಏನಪ್ಪ ಅಂದರೆ 1250 ಮಾರ್ಕ್ಸ್ಗೆ ಬರಿತಾ ಹೋಗ್ತೀನಿ. ಟೋಟಲ್ ಆಗಿ ಬಂದ್ಬಿಟ್ಟು ಮೇನ್ಸ್ ಬಂದ್ಬಿಟ್ಟು 1275 ಮಾರ್ಕ್ಸ್ ನೀವೇನಪ್ಪ ಅಂದರೆ ಮೇನ್ಸ್ ಎಕ್ಸಾಮ್ನ ಬರಿತಾ ಹೋಗ್ತಾರೆ. ಇದು ಬಂದ್ಬಿಟ್ಟು ಏನಪ್ಪ ಮೇನ್ಸ್ ಯಾವ ಥರ ಇರುತ್ತೆ, ಯಾವ ಥರ ಎಷ್ಟು ಪೇಪರ್ ಇರೋ ಬಗ್ಗೆ ಮಾಹಿತಿ ಆಯಿತು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಎಲ್ಲ ಫಿಲಿಮ್ಸ್ ಮೇನ್ಸ್ ಆದಮೇಲೆ ನಿಮಗೆ ಪರ್ಸೆಂಟೇಜ್ ನಡೆಸ್ತಾ ಹೋಗ್ತಾರೆ. ಅದರಲ್ಲಿ ನೀವು ಏನಪ್ಪ ಅಂದರೆ ವೈಯಕ್ತಿಕವಾಗಿ ಏನಪ್ಪ ಇಂಟರ್ವ್ಯೂ ಒಳಗೆ ಜಸ್ಟ್ 30-50 ಮಾರ್ಕ್ಸ್ ಇರ್ತವೆ. ಅದನ್ನು ನೀವು ಪಾಸ್ ಆಗ್ತಾ ಹೋಗಬೇಕು. ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ಫಿಲಿಮ್ಸ್ ಬಗ್ಗೆ ಮಾಹಿತಿ ಆಯಿತು. ನೆಕ್ಸ್ಟ್ ಏನು ನೋಡ್ತಾ ಹೋಗೋಣ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ತೋರಿಸ್ಲಿಕ್ಕೆ ಇನ್ನೂ ಒಂದು ಏನಪ್ಪ ಅಂದರೆ ಆಗಸ್ಟ್ 30ನೇ ತಾರೀಕಂದು ಕೊನೆ ದಿನಾಂಕ ಆಗಿರೋದಕ್ಕೆ ಆ ದಿನಾಂಕ ಒಳಗೆ ಎಲ್ಲ ನಿಮ್ಮ ಡಾಕ್ಯುಮೆಂಟ್ ಕ್ಯಾಸ್ಟ್ ಇನ್ಕಮ್ ಆಗಿರ್ಬೋದು, ಆಮೇಲೆ ಹ್ಯಾಂಡಿಕ್ಯಾಪ್ಟ್ ವಿದ್ಯಾರ್ಥಿಗಳಾದ ಸರ್ಟಿಫಿಕೇಟ್ ಆಗಿರ್ಬೋದು, ಮತ್ತು ರೂರಲ್ ಆಗಿರ್ಬೋದು, ಗ್ರಾಮೀಣ ಆಗಿರ್ಬೋದು, ಹಾಗೆ ನಿಮ್ಗೆ ಯಾವ್ಯಾವ ಸರ್ಟಿಫಿಕೇಟ್ ಬರ್ತಾವೆ ಎಲ್ಲ ಸರ್ಟಿಫಿಕೇಟು ಡೇಟ್ ಮುಗಿಯೋದ್ರೊಳಗೆ ಎಲ್ಲ ಸರ್ಟಿಫಿಕೇಟ್ ನೀವು ಮಾಡಿಸ್ಕೊಂಡು ಇಟ್ಕೊಂಡಿರ್ಬೇಕು. ಓಕೆನಾ? ಹಾಗಾಗಿ ನೀವು ಎಲ್ಲ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಇಟ್ಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೇಕು. ಓಕೆ, ಇಲ್ಲಾಂದ್ರೆ ನೀವೇನಪ್ಪ ಅಂದರೆ ಡೇಟ್ ಮುಗಿದ ಮಾಡ್ತಿದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಿಮ್ಮದು ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತವೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ವರ್ಗೀಕರಣ ಅಂದರೆ ಯಾವ್ಯಾವ ಜಿಲ್ಲೆಯಲ್ಲಿ ಇಷ್ಟೆಷ್ಟು ವರ್ಗೀಕರಣ ಇದೆ ಅಂತಂದು ಇಲ್ಲಿ ಕೊಡಲಾಗಿದೆ. ಇದನ್ನೇ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಆಗಬೇಕು. ಇದು ಮಾತ್ರ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಯಾವುದೇ ಒಂದು ಅಪ್ಲಿಕೇಶನ್ ಹಾಕಲಿ ಯಾವ ಕ್ಯಾಟಗರಿ ಎಷ್ಟು ವಿದ್ಯಾರ್ಥಿ ಖಾಲಿ ಇದೆ ಅಂತ ನೀವು ನೋಡ್ಕೊಂಡು ಅಪ್ಲಿಕೇಶನ್ ಹಾಕೋದು ಬೆಟರ್ ಅನಿಸುತ್ತೆ. ಓಕೆನಾ? ಇದು ಯಾವ ಕ್ಯಾಟಗರಿ ಎಷ್ಟೆಷ್ಟು ವೇಕೆನ್ಸಿ ಖಾಲಿ ಇದೆ ಅಂತ ನಾನು ನೆಕ್ಸ್ಟ್ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಇಲ್ಲಾಂದರೆ ವಿಡಿಯೋ ತುಂಬ ಲಾಂಗ್ ಆಗ್ತಾ ಹೋಗುತ್ತೆ, ನೀವು ಗುಣ ನೋಡೋದಿಲ್ಲ. ನೆಕ್ಸ್ಟ್ ಅದರಲ್ಲಿ ಯಾವ ಕ್ಯಾಟಗರಿ ಎಷ್ಟು ವೇಕೆನ್ಸಿಗಳು ಖಾಲಿ ಇದ್ದಾವೆ, ಯಾವ ಪೋಸ್ಟಿಗೆ ಎಷ್ಟು ವೇಕೆನ್ಸಿಗಳು ಖಾಲಿ ಇದೆ ಅಂತ ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದಿಷ್ಟು ಈ ವಿಡಿಯೋ ಬಗ್ಗೆ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಇನ್ ಕೇಸ್ ನಿಮ್ಗೆ ಏನೋ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದರಿಂದ ಹೆಚ್ಚಿನ ಮಾಹಿತಿ ನಾನು ಕೊಡ್ತಾ ಹೋಗ್ತೀನಿ. ಹಾಗೆ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.